ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡನ ಗೂಂಡಾಗಿರಿ ಬೆಳಕಿಗೆ ಬಂದಿದೆ. ರಸ್ತೆಗೆ ಹಾಕಿದ್ದಂತಹ ಬ್ಯಾನರ್ ಅನ್ನ ತೆಗೆಸಿದ್ದಕ್ಕೆ ಬೆಂಕಿ ಹಚ್ಚುತ್ತಾರಂತೆ. ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡನಿಂದ ಪ್ರಾಣ ಬೆದರಿಕೆ ಹಾಕಲಾಗಿದೆ. ನೋಡಿ, ಬಳ್ಳಾರಿಯಲ್ಲಿ ಬ್ಯಾನರ್ ವಿಚಾರಕ್ಕೆ ನಡೆದಂತಹ ಗಲಭೆ ಏನಿದೆ ಅದಿನ್ನೂ ಕೂಡ ಜೀವಂತವಾಗಿದೆ, ಹೊಗೆ ಆಡ್ತಾ ಇದೆ. ಅದರ ಬೆನ್ನಲ್ಲೇ ಶಿಡ್ಲಘಟ್ಟದಲ್ಲಿ ಕಾಂಗ್ರೆಸ್ ಮುಖಂಡ ಗೂಂಡಾಗಿರಿ ತೋರಿಸಿದ್ದಾರೆ. ರಸ್ತೆಗೆ ಹಾಕಿದ್ದಂತಹ ಬ್ಯಾನರ್ ತೆಗೆಸಿದ್ದಕ್ಕೆ ಬೆಂಕಿ ಹಚ್ಚುತ್ತಾರಂತೆ. ನಗರಸಭೆ ಪೌರಾಯುಕ್ತೆಗೆ ಕಾಂಗ್ರೆಸ್ ಮುಖಂಡ ಪ್ರಾಣ ಬೆದರಿಕೆ ಒಡ್ಡಿದ್ದಾರೆ. ಅಧಿಕಾರಿ ಮೇಲೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡ ದರ್ಪ ಮೆರೆದಿದ್ದಾರೆ. ಪೌರಾಯುಕ್ತೆ ಅಮೃತ ಗೌಡ ಮೇಲೆ ರಾಜೀವ್ ಗೌಡ ಅವರು ದಾದಾಗಿರಿ ನಡೆಸಿದ್ದಾರೆ. ಬ್ಯಾನರ್ ತೆಗೆದಿದ್ದಕ್ಕೆ ಬೆಂಕಿ ಹಚ್ತೀನಿ ಹುಷಾರ್ ಅಂತ ರಾಜೀವ್ ಗೌಡ ಬೆದರಿಕೆ ಹಾಕಿದ್ದಾರೆ. ಅಮೃತ ಗೌಡಗೆ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ ರಾಜೀವ್ ಗೌಡ ಅಂತೇಳಿ ಗೊತ್ತಾಗಿದೆ. ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರೇ, ಇದೇನಾ ನಿಮ್ ಸಂಸ್ಕೃತಿ? ಏನ್ ಅನ್ಕೊಂಡಿದ್ದೀರಿ ನೀವು? ಬೆಂಕಿ ಹಚ್ಚಿಬಿಡ್ತೀನಿ, ಕೊಲೆ ಮಾಡ್ಬಿಡ್ತೀನಿ ಅಥವಾ ಸಾಯಿಸ್ಬಿಡ್ತೀನಿ ಇದೆಲ್ಲ ಹೇಳ್ತಿರಲ್ಲ, ಏನ್ ಇದೇನಾ ನಿಮ್ ಸಂಸ್ಕೃತಿ? ನಿಮ್ಮದೇ ಸರ್ಕಾರ ಇದೆ ಅಂತ ನೀವ್ ಏನ್ ಮಾಡಿದ್ರು ನಡೆಯುತ್ತೆ ಅಂತ ನೀವೇನಾದ್ರೂ ಅಂದ್ಕೊಂಡಿದ್ದೀರಾ? ಅಧಿಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸೋಕೆ ನಿಮಗೆ ಯಾವ ಅಧಿಕಾರ ಇದೆ? ಅದನ್ನು ಕೊಟ್ಟಿದ್ಯಾರು? ಜನರನ್ನ ಕರ್ತಂದು ಚಪ್ಪಲಿಯಲ್ಲಿ ಹೊಡಿಸ್ತೀನಿ ಅನ್ನೋಕೆ ನಿಮ್ಗೆ ಎಷ್ಟು ಧೈರ್ಯ? ಅನುಮತಿ ಪಡೆಯದೆ ಬ್ಯಾನರ್ ಹಾಕಿದ್ದು ನಿಮ್ಮದೇ ತಪ್ಪು. ಬ್ಯಾನರು, ಬಂಟಿಂಗು, ಫ್ಲೆಕ್ಸು ಇದೆಲ್ಲ ಹಾಕಬೇಕು ಅಂತ ಅಂದ್ರೆ ಪರ್ಮಿಷನ್ ತಗೊಳ್ಬೇಕು. ಆ ಪರ್ಮಿಷನ್ ಇರಲಿಲ್ಲ. ಅದನ್ನ ತೆಗೆಸಿಬಿಟ್ರೆ ನಿಮ್ಮದೇ ಸರ್ಕಾರ ಇದೆ ಅಂತಂದ್ರೆ ನೀವು ಏನ್ ಹೇಳಿದ್ರು ನಡೆಯುತ್ತಾ? ಮೊದಲು ಗಾಂಚಲಿ ಬಿಟ್ಟು ಅಧಿಕಾರಿಗಳಿಗೆ ಸರಿಯಾಗಿ ಕೆಲಸ ಮಾಡೋದಕ್ಕೆ ಬಿಡಿ. ಸ್ವತಃ ಇದ್ರ ಬಗ್ಗೆ ಮಾತನಾಡೋದಕ್ಕೆ ಪೌರಾಯುಕ್ತೆ ಅಮೃತ ಗೌಡ ಅವರು ನಮ್ಮ ಜೊತೆ ಲೈವ್ ಜಾಯ್ನ್ ಆಗ್ತಾ ಇದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನ್ಯೂಸ್ ಪೋಸ್ಟ್ ಅವರು ಮಾತಾಡ್ತಾ ಇದ್ದಾರೆ. ಯಾರು ಏನ್ ಹೇಳಿದ್ರು ನಮಗೆ ಗೊತ್ತಿಲ್ಲ. ಇನ್ಫಾರ್ಮೇಶನ್ ಬಹುಶಃ ಸಂಪರ್ಕ ಕಡಿತ ಆಗಿದೆ. ಮತ್ತೊಮ್ಮೆ ಸಂಪರ್ಕಿಸುವಂತ ಪ್ರಯತ್ನ ಮಾಡ್ತೀವಿ. ನೋಡಿ, ಹಿಂದೆ ನಾ ಹೇಳ್ತಾ ಇದ್ದಲ್ಲ, ಈಗ ಬಳ್ಳಾರಿಯಲ್ಲಿ ನಡೆದಿದ್ದಂತ ಗಲಭೆ ಏನಿದೆ ಅದಿನ್ನೂ ಕೂಡ ತನಿಖೆ ಹಂತದಲ್ಲಿದೆ. ಜೊತೆಗೆ ಅದರ ಜೊತೆಗೆ ಆ ವಿಚಾರ ಇನ್ನೂ ಕೂಡ ಯಾರು ಮರ್ತಿಲ್ಲ. ಆಮೇಲೆ ಆ ಬಳ್ಳಾರಿಯಲ್ಲಿ ನಡೆದಂತ ಗಲಭೆ ಆದ್ಮೇಲೆ ಆ ತರದ ಅನೇಕ ಬೆದರಿಕೆಗಳನ್ನ ಕಾಂಗ್ರೆಸ್ನ ಲೀಡರ್ಸ್ಗಳು ಹಾಕ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಮೊನ್ನೆಯಲ್ಲೋ ಇತ್ತೀಚೆಗೆ ದೊಡ್ಡಬಳ್ಳಾಪುರದ ಬಳಿ ಕೂಡ ಯಾರೋ ಕಾಂಗ್ರೆಸ್ನ ಮುಖಂಡರು ಇದೇ ರೀತಿಯಾಗಿ ಬಳ್ಳಾರಿಯಲ್ಲಿ ನಡೆದಂತ ಗಲಾಟೆ ಆಗ್ಬಿಡುತ್ತೆ ಅಂತೇಳಿ ಎಚ್ಚರಿಕೆ ಕೊಟ್ಟಿದ್ರು. ಈಗ ನೋಡಿದ್ರೆ ಚಿಕ್ಕಬಳ್ಳಾಪುರದಲ್ಲೂ ಅದೇ ರೀತಿಯಾದಂತಹ ಒಂದು ಘಟನೆ ನಡೆದಿರೋದು. ಅದು ಬ್ಯಾನರ್ ತೆಗೆಸಿದ್ದಕ್ಕೆ ಬೆಂಕಿ ಹಚ್ಚಿಬಿಡ್ತೀನಿ ಅಂತೇಳಿ ಬೆದರಿಕೆ ಹಾಕಿದ್ದಾರೆ ಕಾಂಗ್ರೆಸ್ನ ಮುಖಂಡ. ಹಲೋ ಹಲೋ ಮೇಡಮ್, ಅದು ಬ್ಯಾನರ್ ಬಿಚ್ಚಕ್ಕೆ ಹೇಳಿದ್ರಾ? ಇಲ್ಲ ಸರ್, ಅದು ಒಂದ್ ಬ್ಯಾನರು ಆ ರೋಡ್ ಕೋಟೆದಲ್ಲಿ ಮಧ್ಯದಲ್ಲಿ ಹಾಕ್ಬಿಟ್ಟಿದ್ರಂತೆ. ಅದೇನೋ ಗಾಡಿಗಳಿಗೆ ಗುದ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಅವ್ರು ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡ್ತಾ ಇದ್ರು ಅಂದ್ಬಿಟ್ಟು ನಾನು ಅಪ್ಸರ್ ಅವ್ರಿಗೆ ಹೇಳಿದ್ದೆ, ಸರ್ ಒಂಚೂರು ಸೈಡ್ ಅಲ್ಲಿ ಕಟ್ಕೊಳಕ್ ನಮ್ ಬ್ಯಾನರ್ ಏನೋ ಬಿಚ್ಚಿದಿರಿ ಅಂತಂದ್ರೆ ಬಂದ್ ಬೆಂಕಿ ಹಚ್ಚಿಸ್ಬಿಡ್ತೀನಿ ಅಷ್ಟು ಹೇಳಿದೀನಿ. ನಾನು ಇನ್ನ ಒಳ್ಳೆತನ ನೋಡಿದೀನಿ, ಕೆಟ್ಟತನ ನೋಡಿಲ್ಲ. ಸರ್ ಒಂದ್ ನಿಮಿಷ, ಬ್ಯಾನರ್ ಬಿಚ್ಬಿಟ್ಟದು ಆಫೀಸ್ ಅಲ್ಲಿ ಇದೆ ಸರ್. ಅದನ್ನ ಮಧ್ಯದಲ್ಲೆಲ್ಲ ಕಟ್ಟಿದ್ದಾರೆ. ಆಕ್ಸಿಡೆಂಟ್ ಆಗಿದೆ ಅಂತೆ. ತರ ತಿಳ್ಕೊಂಬೇಡಿ ನನ್ಗೆ. ಸರ್ ಒಂದ್ ನಿಮಿಷ ಕೇಳಿ, ಅದು ಆಕ್ಸಿಡೆಂಟ್ ಆಗಿದೆ ಸರ್. ಪಬ್ಲಿಕ್ ಇಂದ ಕಂಪ್ಲೇಂಟ್ ಬಂದಿದೆ. ಕಂಪ್ಲೇಂಟ್ ಬಂದ್ರೆ ಬ್ಯಾನರ್ ಹೆಂಗ್ ಕೀಳ್ತೀರಿ? ಬ್ಯಾನರ್ ಕಿತ್ತಿಲ್ಲ ಸರ್, ತೆಗ್ಬಿಟ್ಟು ಅದು ಆಫೀಸ್ ಅಲ್ಲಿ ಇಟ್ಟಿದ್ದಾರೆ. ನಾನು